ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಒಳ್ಳೆ ಫಿಶ್ ಗ್ರೇವಿ. ಈ ವೆದರ್ಗೆ ಈ ಫಿಶ್ ಗ್ರೇವಿ ಅಷ್ಟು ಚೆನ್ನಾಗಿರುತ್ತೆ. ಸಿಲ್ವರ್ ಫಿಶ್ ಗ್ರೇವಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕ್ತೆ, ಬರೀ ಸಾಂಬಾರು ಈರುಳ್ಳಿ, ದೊಡ್ಡ ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟೇ. ಇದಕ್ಕೆ ಹುಣಸೆಹಣ್ಣು. ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ನಾನು ಫಸ್ಟು ಒಂದು ದಪ್ಪ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಅದನ್ನು ಚೆನ್ನಾಗಿ ಜಜ್ಕೊಳ್ಳೋಣ. ಕುಟಾಣಿಗೆ ಹಾಕಿ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಜಜ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದು ನೀವು ಜಜ್ಕೊಂಡು ಮಾಡೋದಂದರೆ ಟೇಸ್ಟು. ಚಾಕಲ್ಲಿ ಕಟ್ ಮಾಡಿ ಹಾಕೋದು, ಮಿಕ್ಸಿಯಲ್ಲಿ ಒಂದೆರಡಾಗಿ ಫಲ್ಸ್ ಮೋಡಲ್ಲಿ ಹಾಕೋದು, ಅದೆಲ್ಲ ತುಂಬ ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಬರೋಲ್ಲ. ನೀವು ಹೆಂಗೆ ಮಾಡಿದ್ರೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರಕ್ಕೆ ನಾನು ಹುಣಸೆ ನೆನೆ ಹಾಕಿದ್ದೆ. ಒಂದು ಅರ್ಧ ಗಂಟೆ ಆಯಿತು. ಅದನ್ನು ಈಗ ಫಸ್ಟಿಗೆ ಕಿವುಚ್ಕೊಳ್ಳೋಣ. ಕ್ಲೀನಾಗಿ ಎಲ್ಲ ಹುಣಸೆಹಣ್ಣು ನಿಲ್ಲದೆ ಕ್ಲೀನಾಗಿ ಒಂದು 4-5 ಸತಿ ನೀರು ಹಾಕಿ, ಧಾರಾಳವಾಗಿ ನೀರು ಹಾಕಿ ಕಿವುಚ್ಕೋಬೇಕು. ಇದು ಫಸ್ಟ್ ಟೈಮ್ ಕಿವುಚ್ಕೊಳ್ತಾ ಇದ್ದೀನಿ. ಮತ್ತೆ ನಾನು ಒಂದು 4-5 ಸತಿ ನೀರು ಹಾಕಿ ಧಾರಾಳವಾಗಿ ಕಿವುಚ್ಕೊಂಡಿದ್ದೀನಿ. ವೇಸ್ಟ್ ಮಾಡಬಾರ್ದು ಹುಣಸೆಹಣ್ಣು. ಫಿಶ್ ಗ್ರೇವಿ ಅಂದರೆ ಹುಣಸೆಹಣ್ಣು ಇಲ್ಲದೆ ಸಾರು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಅದರಿಂದ ಹುಣಸೆಹಣ್ಣು ಕೆಲವರು ಇನ್ನೂ ಧಾರಾಳವಾಗಿ ಹಾಕ್ಕೊಳ್ತಾರೆ, ಕೆಲವರು ಇನ್ನೂ ಕಡಿಮೆನೂ ಹಾಕ್ಕೊಳ್ತಾರೆ. ಆದರೆ ಇಷ್ಟು ಹಾಕಲೇಬೇಕು, ಆವಾಗಲೇ ಫಿಶ್ ಗ್ರೇವಿ ಚೆನ್ನಾಗಿರೋದು. ಮೀನು ಸಾರು ಅಂತಲೇ ಹುಣಸೆಹಣ್ಣು. ನೋಡಿ, ಮತ್ತೆ ಎಲ್ಲ ನೀರು ಹಾಕಿ ಮತ್ತೆ ಕಿವುಚ್ಕೊಂಡು ಹಾಕ್ಕೊಳ್ತೀನಿ. ಈಗ ಹುಣಸೆಹಣ್ಣೆಲ್ಲ ಚೆನ್ನಾಗಿ ಕಿವುಚ್ಕೊಂಡಿದ್ದಾಯಿತು. ಈಗ ನೋಡಿ, ಈಗ ಇದಕ್ಕೆ ಖಾರದ ಪುಡಿ. ಇದಕ್ಕೊಂದು ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ, ಯಾಕಂದರೆ ಹುಣಸೆಹಣ್ಣು ಹಾಕಿದ್ದೀವಲ್ಲ. ಅದರಿಂದ 2 ಟೇಬಲ್ ಸ್ಪೂನು ಸಾರಿನ ಪುಡಿ, 2 ಟೀ ಸ್ಪೂನು ಅಚ್ಕಾರದ ಪುಡಿ. ನಿಮ್ಗೆ ಆಪ್ಷನ್ ಅಚ್ಕಾರದ ಪುಡಿ, ಇಲ್ಲಾಂದರೆ ನೀವು ಸಾರಿನ ಪುಡಿನೇ ಎಕ್ಸ್ಟ್ರಾ ಸೇರಿಸ್ಕೋಬೋದು. ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಒಂದೇ ಒಂದು, ಜಾಸ್ತಿ ಟೊಮೆಟೊ ಹಾಕಿದ್ರೆ ಮೀನು ಸಾರು ಅಷ್ಟೊಂದು ಟೇಸ್ಟ್ ಬರೋಲ್ಲ. ಅದರಿಂದ ಟೊಮೆಟೊ ಒಂದೇ ಒಂದು ದಪ್ಪದು, ಒಂದೇ ಒಂದು ಟೊಮೆಟೊ, ಅದನ್ನು ಇದ್ರ ಜೊತೆಗೆ ಚೆನ್ನಾಗಿ ಕಿವುಚ್ಕೋಬೇಕು. ಆದಷ್ಟು ಅದನ್ನು ತುಂಬ ನೈಸಾಗಿ ಕಿವುಚ್ಕೊಳ್ಳಿ. ಟೊಮೆಟೊ ಹಾಕಿರೋದೇ ಗೊತ್ತಾಗಬಾರ್ದು, ಅದೇ ಟೊಮೆಟೊ ಹಾಕಬೇಕು. ಈಗೆಲ್ಲ ರೆಡಿ ಆಯಿತು ಮಸಾಲ. ಮೀನು ಸಾರಿಗೆ ಮಸಾಲ ರೆಡಿ ಆಯಿತು. ಈಗ ಲಾಸ್ಟಲ್ಲಿ ಹಾಲಿಂಗು ನೆನೆ ಹಾಕಿದ್ದೀನಿ. ಒಂದು ಸತಿ ಎಲ್ತಿ ಹಿಂಗು ತೊಗೊಂಡೆ, ಅದ್ರಲ್ಲಿ ಬರೀ ಸಣ್ಣ ಹುಳ ಇತ್ತು. ತಟ್ಟೆಗೆ ಹಾಕ್ಬಿಟ್ಟು ನೋಡಿದ್ರೆ, ಅದರಿಂದ ಹಾಲಿಂಗೆ ಈಗ ನಾನು ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ಮೀನು ಇದು ಸಿಲ್ವರ್ ಫಿಶ್ಶು. ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮುಳ್ಳೆ ಇರೋಲ್ಲ, ಮಧ್ಯದಲ್ಲಿ ಸಣ್ಣದೊಂದು ಮೂಳೆ ಇರೋದು. ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಮೀನು ಸಾರನ್ನ ನೋಡಿ, ಎಳ್ಳೆಣ್ಣೆ ಬಿಟ್ಟು ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ. ರಿಫೈಂಡ್ ಆಯಿಲಲ್ಲ, ಎಳ್ಳೆಣ್ಣೆಲಿ ತುಂಬ ಚೆನ್ನಾಗಿರೋದು. ಮಾಮೂಲಿ ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಸಿಡಿಲಿ. ಈಗ ಸಾಸಿವೆ ಸಿಡಿದಾಯಿತು. ಒಂದು ಸ್ವಲ್ಪ ಮೆಂತ್ಯ ಸೇರಿಸ್ಕೊಳ್ಳಿ. ಮೀನು ಸಾರಿಗೆ ಮೆಂತ್ಯ ತುಂಬ ಚೆನ್ನಾಗಿರೋದು, ಮೆಂತ್ಯ ಒಗ್ಗರಣೆಗೆ ಹಾಕಿದ್ರೆ. ಈಗ ಸಣ್ಣ ಈರುಳ್ಳಿ, ದೊಡ್ಡ ಈರುಳ್ಳಿ, ಒಂದೇ ಒಂದು ದೊಡ್ಡ ಈರುಳ್ಳಿ, ಸಣ್ಣ ಈರುಳ್ಳಿ ಜಾಸ್ತಿ ಹಾಕಿ ಒಗ್ಗರಣೆಗೆ ಹಾಕ್ಕೊಳ್ಳಿ. ಮೀನು ಸಾರು ತುಂಬ ಚೆನ್ನಾಗಿರುತ್ತೆ. ಇದು ಅರ್ಧ ಫ್ರೈ ಆದಮೇಲೆ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ, ಎಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗಬೇಕು, ಸೀದಿಸ್ಬಾರ್ದು. ಸಣ್ಣ ಉರಿಯಲ್ಲಿ ಇಟ್ಕೊಂಡು ನೀವು ಮಾಡಿದ್ರೆ ಸೀದಿಸೋಕ್ಕೆ ಚಾನ್ಸ್ ಇಲ್ಲ. ಸಣ್ಣ ಉರಿಯಲ್ಲೇ ಇಟ್ಕೊಂಡು ಮಾಡಿ. ಇನ್ನೊಂದು ಪಾತ್ರೆ ತಳ ಗಟ್ಟಿ ಇದೆ, ಇದು ಬೇಗ ಸೀದೋಗಲ್ಲ. ಕರಿಬೇವು ಸೇರಿಸ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಅದು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆದ್ರೆ ಘಮ ಚೆನ್ನಾಗಿ ಬರೋದು. ಯಾವುದೇ ಸಾರಿಗೆ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಆಯಿತು, ಕಲರ್ ಚೇಂಜ್ ಆಯಿತು. ಈಗ ನಾವೆಲ್ಲ ಹುಣಸೆಹಣ್ಣು ನೀರು ಮತ್ತು
ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲ ಸೇರಿಸಿ ಇಟ್ಟಿರೋ ನೀರಿದು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನಿಮಗೆ ಮೀನು ಸಾರು ಎಷ್ಟು ಗಟ್ಟಿ ಬೇಕೋ ಅದಕ್ಕೆ ತಕ್ಕಂಗೆ ಕುದಿಸ್ಕೊಳ್ಳಿ. ತುಂಬ ಗಟ್ಟಿ ಇದು ಚೆನ್ನಾಗಿರಲ್ಲ ಮೀನು ಸಾರು. ಒಂಥರ ಮೀಡಿಯಮ್ ಆಗಿದ್ರೇ ಚೆನ್ನಾಗಿರೋದು. ನೋಡಿ ಕಲರು ಚೆನ್ನಾಗಿದೆ. ಅಚ್ಕಾರದ ಪುಡಿ ಕಲರ್, ಹೋಮ್ ಮೇಡ್ ಅಚ್ಕಾರದ ಪುಡಿ. ಫ್ರೆಂಡ್ಸ್, ಆದಷ್ಟು ನಾನು ಮನೇಲಿ ಮಾಡಿರೋ ಪೌಡ್ರುಗಳೇ ಯೂಸ್ ಮಾಡೋದು, ರೆಡಿಮೇಡ್ ಯೂಸ್ ಮಾಡಲ್ಲ. ಇದು ಇವತ್ತು ನಾನು ಮಾಡಿರೋದೆಲ್ಲ ಮನೆಯಿಂದ ಮಾಡಿರೋದೆ. ಸಾರಿನ ಪುಡಿ ಮತ್ತು ಅಚ್ಕಾರದ ಪುಡಿ. ನಿಮ್ಗೆ ವೀಡಿಯೋ ಹಾಕಿದ್ದೀನಿ, ಸಾರಿನ ಪುಡಿ ವೀಡಿಯೋ ಹಾಕಿದ್ದೀನಿ, ಅಚ್ಕಾರದ ಪುಡಿ ವೀಡಿಯೋನೂ ಹಾಕಿದ್ದೀನಿ. ಸಾರು ಕುದಿಯೋಕ್ಕೆ ರೆಡಿ ಆಯಿತು. ಈಗ ಲೋ ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು 15 ನಿಮಿಷ ಚೆನ್ನಾಗಿ ಕುದಿಬೇಕು. ಹಸಿ ವಾಸನೆ ಹೋಗಬೇಕು ಮತ್ತು ಆ ಎಣ್ಣೆ ಸೈಡಿಗೆ ಬರೋ ತನಕ ಚೆನ್ನಾಗಿ ಕುದಿಬೇಕು. ಅದು ಎಣ್ಣೆ ಸೈಡಿಗೆ ಬಂದಮೇಲೆ ಮೀನು ಹಾಕೋದು. ಈಗ ಚೆನ್ನಾಗಿ ಕುದಿಬೇಕು. ಕುದೀತಾ ಕುದೀತಾ ಘಮ ಅಷ್ಟು ಚೆನ್ನಾಗಿರುತ್ತೆ. ಮೆಂತ್ಯ ಬೇಳೆ ಹಾಕಿದ್ದೀವಲ್ಲ ಒಗ್ಗರಣೆಗೆ, ಆ ಮೆಂತ್ಯ ಹಾಕಿದ್ರೇ ಘಮ ತುಂಬ ಚೆನ್ನಾಗಿರುತ್ತೆ. ಮತ್ತು ಹುಣ್ಸೆಹಣ್ಣು ಹಾಕಿ ಯಾವುದೇ ಸಾರು ಮಾಡಿದ್ರು ಒಗ್ಗರಣೆಗೆ ಒಂದು 4 ಮೆಂತ್ಯ ಹಾಕಿ ಒಗ್ಗರಣೆ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮೀನು ಸಾರು ಅಂದ್ರೇ ಹುಣ್ಸೆಹಣ್ಣು ಮತ್ತು ಸಣ್ಣ ಈರುಳ್ಳಿ, ಬೆಳ್ಳುಳ್ಳಿ. ನಾವು ಎಷ್ಟು ಹಾಕ್ತೀವೋ ಸಣ್ಣ ಈರುಳ್ಳಿ, ಬೆಳ್ಳುಳ್ಳಿ ಅಷ್ಟು ಟೇಸ್ಟ್ ಇದು ಮೀನು ಸಾರು. ಹುಣ್ಸೆಹಣ್ಣು ಮಾತ್ರ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು. ಅದಕ್ಕಂತ ತುಂಬ ಎಲ್ಲ ಹಾಕಿದ್ರೆ ತಿನ್ನೋಕ್ಕಾಗಲ್ಲ. ಈರುಳ್ಳಿ, ಬೆಳ್ಳುಳ್ಳಿ ಕ್ವಾಂಟಿಟಿ ಒಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಅದು. ಅದು ಚೆನ್ನಾಗಿ ಕುದ್ದು ಗಟ್ಟಿಯಾಗಿದೆ. ಈಗ ಈ ಸಮಯದಲ್ಲಿ ನಾವು ಮೀನು ಸೇರಿಸ್ಕೊಳ್ಳೋಣ. ಈ ಮೀನಂತೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದೇ ಒಂದು ಸಣ್ಣದು ಮಧ್ಯದಲ್ಲಿ ಸಣ್ಣ ಮೂಳೆ ಮಾತ್ರ ಇರೋದು ಸಿಲ್ವರ್ ಫಿಶ್ಶು, ಬಂಜರಮ್ ಅಂತಾರೆ ಇದನ್ನು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಫ್ರೈ ಮಾಡೋದಂತೂ ತುಂಬ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಸಾರು ಮಾಡಿದ್ರೆ ಇದನ್ನು ಇಷ್ಟಪಡ್ತಾರೆ. ಯಾಕಂದರೆ ಮುಳ್ಳುಗಿಲ್ಲಿ ಏನೂ ಇರಲ್ಲ. ಮಕ್ಕಳಿಗೆಲ್ಲ ತುಂಬ ಸೇಫ್ ಇದು. ಸಾರು ಅಷ್ಟೇ ಚೆನ್ನಾಗಿರುತ್ತೆ ಈ ಮೀನು. ಈಗ ನೋಡಿ, ಒಂದು 5 ನಿಮಿಷ ಜಾಸ್ತಿ ಹೊತ್ತಿಟ್ಟರೆ ಮೀನು ಮೊಸರಾಗ್ಬಿಡುತ್ತೆ. ಅದರಿಂದ 5 ನಿಮಿಷ, ಸಣ್ಣ ಊರಿಯಲ್ಲಿ 5 ನಿಮಿಷ ಬೇಗ ರೆಡಿಯಾಗುತ್ತೆ ಈ ಮೀನು ಸಾರು. ನಾನಿವತ್ತು ಏನು ಫ್ರೈ ಮಾಡಿಲ್ಲ, ಹಂಗೆ ಹಾಕಿದ್ದೀನಿ. ಟೇಸ್ಟ್ ಇದು ನಮ್ಮಮ್ಮ ಮಾಡೋ ಸಾರು ಚೆನ್ನಾಗಿರೋದು. ನಾವು ಏನೇ ಹಾಕಿ ಮಾಡಿದ್ರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಹಳೆ ಕಾಲ ಸಾರು ಹೆಂಗೆ ಮಾಡ್ತೀವಿ ಹಂಗೆ ಮಾಡಿದ್ರೇ ಅದು ಚೆನ್ನಾಗಿರೋದು. ಇವತ್ತು ನಾನು ತೆಂಗಿನಕಾಯಿನೂ ಸೇರಿಸಿಲ್ಲ. ಬರೀ ಹುಣಸೆಹಣ್ಣು, ಬೆಳ್ಳುಳ್ಳಿ, ಈರುಳ್ಳಿ, ಒಂದೇ ಒಂದು ಟೊಮೊಟೊ, ಖಾರದ ಪುಡಿ, ಅರಿಶಿನ ಪುಡಿ ಇಷ್ಟೇ ಸೇರಿಸಿರೋದು. ಅದರ ಟೇಸ್ಟ್ ಅಷ್ಟು ಚೆನ್ನಾಗಿ ಬಂದಿತ್ತು. ಸಾರು ತುಂಬಾ ಚೆನ್ನಾಗಿ ಬಂದಿತ್ತು. ಇದು ಮೊದಲನೇ ದಿವಸ ತಿನ್ನೋದಕ್ಕಿಂತ ಮಾರನೇ ದಿವಸ ತಿಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇಡ್ಲಿಗಂತೂ ಈ ಸಾರು ತುಂಬ ಚೆನ್ನಾಗಿರುತ್ತೆ. ಇಡ್ಲಿ, ಮುದ್ದೆ, ಬಿಸಿ ಅನ್ನಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ಜಾಸ್ತಿ ಸಾಮಾನು ಏನೂ ಇಲ್ಲ ಇದಕ್ಕೆ, ಸಿಂಪಲ್ಲು. ರೆಡಿ ಆಯಿತು. ಸ್ಟವ್ ಆಫ್ ಮಾಡಿಬಿಟ್ಟೆ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ರೆಡಿ ಆಯಿತು ಮೀನು ಸಾರು. ತುಂಬ ಚೆನ್ನಾಗಿ ರೆಡಿಯಾಗಿದೆ ಮೀನು ಗ್ರೇವಿ. ನೋಡಿ ಮೀನು ಹೆಂಗಿದೆ, ನೋಡೋಕ್ಕೆ ತಿನ್ನಬೇಕು ಅನಿಸುತ್ತೆ. ಮುದ್ದೆ ಇದ್ದರೆ ಸಾಕು, ಬಿಸಿ ಬಿಸಿ ಮುದ್ದೆಗೆ. ಆದರೆ ಇದು ಸಾರು ಮಾಡಿ 1 ಅವರ್ ಬಿಟ್ಟು ತಿನ್ನಬೇಕು, ಆವಾಗ ಮೀನು ಟೇಸ್ಟ್ ಬರೋದು. ತಕ್ಷಣ ತಿಂದರೆ ಸಾರು ಮಾತ್ರ ಟೇಸ್ಟು, ಮೀನು ಟೇಸ್ಟ್ ಇರೋಲ್ಲ. ಅದೇ ಹೇಳೋದು, ಒಂದು ದಿವಸ ಬಿಟ್ಟು ನಾವು ಇದನ್ನು ತಿಂದರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ಮೀನು ಸಾರು ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೊಳ್ಳೆ ವೀಡಿಯೋ ಕೊಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.